ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಚೆಸ್ ಕ್ರೀಡೆಯಲ್ಲಿ ಯಶಸ್ಸನ್ನು ಸಾಧಿಸುತ್ತಿರುವಂಥ ಕಾವ್ಯ ಇದ್ದಾರೆ. ಚೆಸ್ ಕ್ರೀಡೆ ಹೇಗೆ ಇವರಿಗೆ ಒಲಿತು, ಯಾವ ರೀತಿ ಸಾಧನೆಯನ್ನ ಮಾಡ್ತಿದ್ದಾರೆ, ಏನೇನು ಮಾಡುವ ಆಸೆಯನ್ನು ಇಟ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾವ್ಯ ಅವರೇ, ನಮಸ್ತೆ. ಸರ್ ನಮಸ್ತೆ. ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಳ್ಳಿ ಕಾವ್ಯ ಅವರೇ. ನನ್ನ ಹೆಸರು ಕಾವ್ಯ. ನಾವು ಪ್ರಾಪರ್ ಬಂದ್ಬಿಟ್ಟು ಕುಂದಾಪುರದಿಂದ. ಮಡಿಕೇರಿ ಬಂದು 6 ಮಂತ್ ಆಯ್ತು. ಮಡಿಕೇರಿಯಲ್ಲಿ ಮಾಸ್ಟರ್ ಮೈಂಡ್ ಚೆಸ್ ಕೂಡ ಓಪನ್ ಮಾಡಿ ನಾವಿಲ್ಲಿ ಚೆಸ್ ನಾವು ಹೇಳ್ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಸ್ಕೂಲ್ಸ್ ಗಳಿಗೂ ನಾವು ಹೋಗ್ತೀವಿ, ಮತ್ತೆ ಹಾಗೆ ನಮ್ಮ ಅಕಾಡೆಮಿಯಲ್ಲೂ ಕೂಡ ನಾವು ಚೆಸ್ ಕೋಚಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀವಿ ಸರ್. ಇವಾಗ ಕಾವ್ಯ ಅವರೇ, ಯಾವಾಗಿಂದ ನೀವು ಈ ಚೆಸ್ ನಲ್ಲಿ ಒಲವನ್ನ ತೋರಿಸಿದ್ರಿ? ಫಸ್ಟ್ ನನ್ನ ತಂಗಿ ಚೆಸ್ ಆಡ್ತಾ ಇದ್ಲು. ಅವಳು ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ಲು. ಅವಳು ಆಡ್ತಾ ಇರ್ಬೇಕಾದ್ರೆ ನನ್ಗೆ ಹೀಗೆ ಸ್ವಲ್ಪ ಹೇಳ್ಕೊಡ್ತಾ ಇದ್ಲು ಅವಳು. ಅದನ್ನೇ ನೋಡ್ಕೊಂಡು ಮತ್ತೆ ನಾನು ಡಿಗ್ರಿ ಜಾಯಿನ್ ಆದಾಗ ಅವಳು ಹೋಗ್ತಿದ್ದ ಕ್ಲಾಸ್ ಅಲ್ಲಿ ಸರ್ ಅವರು ನಮ್ಮ ಕಾಲೇಜಿಗೂ ಬರ್ತಾ ಇದ್ರು. ಸೊ ಅವರು ನನಗೆ ಹೀಗೆ ಹೇಳಿ ಸಪೋರ್ಟ್ ಮಾಡಿದ್ರು, ಆಡ್ಬೋದಲ್ವಾ ಅಂತ ಕೇಳಿದ್ರು ನನಗೆ. ನಾನು ಡಿಗ್ರಿ ಟೈಮಲ್ಲಿ ನಾನು ಸ್ವಲ್ಪ ಆಕ್ಟಿವ್ ಆಗಿದ್ದೆ, ಎಲ್ಲ ಒಂದು ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಬೇರೆ ಎಲ್ಲ ಆಕ್ಟಿವಿಟಿಯಲ್ಲೂ ಇದ್ದೆ ನಾನು. ಓಕೆ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ನಾನು ಮತ್ತೆ ಜಾಯಿನ್ ಆದೆ. ನಮ್ಮ ಕಾಲೇಜಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದು ಚೆಸ್ ಕೋಚಿಂಗು. ಹಾಗೆ ಇರ್ಬೇಕಾದ್ರೆ ನಾನು ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿದು ಇಂಟರ್ ಕಾಲೇಜ್ ಚೆಸ್ ಟೂರ್ನಮೆಂಟ್ ಆಗುತ್ತೆ. ಸೊ ಅಲ್ಲಿ 52 ಕಾಲೇಜಸ್ ಇದೆ. ಆ ಕಾಲೇಜಸ್ ಇಂದೆಲ್ಲ ಟೀಮ್ ಬರುತ್ತೆ. ಟೀಮ್ ಅಲ್ಲಿ 4 ಮೆಂಬರ್ಸ್ ಆಡ್ಬೇಕು. ಹೀಗಿರ್ಬೇಕಾದ್ರೆ ನಮ್ದು ಆ ಇಯರ್ ಚಾಂಪಿಯನ್ ಆಯ್ತು ನಮ್ಮ ಟೀಮು. ಅಲ್ಲಿಂದ ಹೋಪ್ಸ್ ಅನ್ನೋದು ಜಾಸ್ತಿ ಆಯ್ತು. ಯಾಕಂತ ಹೇಳಿದ್ರೆ ಫಸ್ಟ್ ಟೂರ್ನಮೆಂಟ್ ಆಡಿರೋದು ನಾನು. ಫಸ್ಟ್ ಟೂರ್ನಮೆಂಟ್ ಅಲ್ಲೇ ಚಾಂಪಿಯನ್ ಆಗಿ ನಾವು ಗೋಲ್ಡ್ ಮೆಡಲ್ ತಗೊಂಡ್ವಿ. ಸೊ ಹಾಗಾಗಿ ಮತ್ತೆ ನಾನು ಚೆಸ್ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿ ಹಾಗೆ ಹೋಪ್ಸ್ ಬಂತು. ತಂಗಿಯಿಂದ ನೋಡ್ತಾ ನೋಡ್ತಾ ನೀವು ಕೂಡ ಚೆಸ್ ಅಲ್ಲಿ ಪರಿಣಿತಿನ ಪಡಿತಾ ಹೋದ್ರಿ. ಹೌದು. ಹೇಗಿತ್ತು ಆರಂಭದ ದಿನಗಳಲ್ಲಿ? ಅಂದ್ರೆ ನಾವು ಬೇರೆ ಕ್ರೀಡೆಯನ್ನ ಹೋಲಿಸೋದಾದ್ರೆ ಅದಕ್ಕೆ ನಾವು ಒಂಚೂರು ದೈಹಿಕ ಕ್ಷಮತೆಯನ್ನು ಇರಬೇಕಾಗುತ್ತೆ, ಅಂದ್ರೆ ಫಿಸಿಕಲಿ ಫಿಟ್ ಆಗಿರಬೇಕು, ವರ್ಕೌಟ್ ಮಾಡಬೇಕಾಗುತ್ತೆ. ಆದರೆ ಚೆಸ್ಗೆ ಬಂದಾಗ ನಾವು ಮೆಂಟಲಿ ಅಷ್ಟೇ ಸ್ಟ್ರಾಂಗ್ ಇರಬೇಕಾಗುತ್ತೆ. ಆರಂಭದ ದಿನಗಳಲ್ಲಿ ಹೇಗಿತ್ತು ಚೆಸ್ ಕಲಿಯುವಾಗ? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು ನನಗೆ. ಯಾಕಂತ ಹೇಳಿದ್ರೆ ಚೆಸ್ ಅಂತ ಹೇಳಿ ಅಲ್ಲ, ಯಾವ್ದೇ ಗೇಮ್ ಇರ್ಬೋದು, ಸ್ಟಾರ್ಟಿಂಗ್ ಅನ್ನೋದು ಕಷ್ಟ ಆಗೇ ಆಗುತ್ತೆ. ಅದು ನಮಗೆ ಬಿಟ್ಟಿರುತ್ತೆ. ಇವಾಗ ನಾನ್ ನೋಡಿರೋ ಹಾಗೆ ನಾನು ಇವಾಗ ಕೋಚಿಂಗ್ ಫೀಲ್ಡ್ ಬಂದ ಮೇಲೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಗಳಾಗಿದೆ. ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಒಂದು ಡಿಫೀಟ್ ಆಗ್ತಾರೆ, ಕೆಲವೊಂದು ಮ್ಯಾಚ್ ಅಲ್ಲಿ ಔಟ್ ಆಗ್ತಾರೆ. ಆಗ ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ನಾನೇನು ಆಡೋದಿಲ್ಲ ಆತರ ಅನ್ಕೊಂಡ್ ಬಿಡ್ತಾರೆ. ಬಟ್ ಆತರ ಇರೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ಕೂಡ ಡಿಫೀಟ್ ಆಗ್ತಾರೆ, ಔಟ್ ಆಗೇ ಆಗ್ತಾರೆ. ಆಕ್ಚುಲಿ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಗೆ ವಿನ್ ಆಗ್ಬಿಟ್ರೆ ನಮಗೆ ವ್ಯಾಲ್ಯೂ ಗೊತ್ತಿರೋದಿಲ್ಲ ಯಾವ್ದದ್ದು ಕೂಡ. ಸೊ ಹಾಗಾಗಿ ಫಸ್ಟ್ ಗೆ ನಾವು ಹಾರ್ಡ್ ಪ್ರಾಕ್ಟೀಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವಾಗಿನ ಚೆಸ್ ಅನ್ನುವಂಥದ್ದು ತುಂಬಾನೇ ಡೆವಲಪ್ ಆಗಿರೋದ್ರಿಂದ ಡೈಲಿ ಮಿನಿಮಮ್ 8 ಅವರ್ಸ್ ಆದ್ರೂ ವರ್ಕೌಟ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ನಾನು ಡಿಗ್ರಿ ಕಾಲೇಜ್ ಮುಗಿಸ್ಕೊಂಡು ಬಂದು ನಾನೊಂದು ಮಿನಿಮಮ್ ಅಂತ ಹೇಳಿದ್ರು 4 to 6 ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಚೆಸ್ ನ ಮನೆಯಲ್ಲಿ. ಹಾಗೆ ನಾನು ಚೆಸ್ ಕ್ಲಾಸ್ಗೂ ಕೂಡ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹಾಗೆ ನೀವೀಗ ಚೆಸ್ ಅಲ್ಲಿ ಪರಿಣಿತಿಯನ್ನ ಪಡ್ಕೊಂಡಿದ್ದೀರಿ. ಚೆಸ್ ಬಗ್ಗೆ ನಾವು ಹೇಳೋದಾದ್ರೆ ಚೆಸ್ಸಿನಲ್ಲಿ ಕೂಡ ಬಹಳಷ್ಟು ಟೂರ್ನಮೆಂಟ್ಗಳಿದೆ. ಹಾಗೆ ನಮ್ಮ ಭಾರತಕ್ಕೆ ನೋಡೋದಾದ್ರೆ ಫಿಡೆ ರೇಟಿಂಗ್ ಟೂರ್ನಮೆಂಟ್ಗಳು ಕೂಡ ಆಡ್ತಾ ಇರ್ತಾರೆ ಅಲ್ಲಲ್ಲಿ. ನೀವು ಅದರಲ್ಲಿ ಭಾಗವಹಿಸಿದ್ರೆ ಹೇಗೆ? ನಾನು ಕೂಡ ಫಿಡೆ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಕೇರಳದಲ್ಲಿ ಆಡಿದ್ದೆ, ಮತ್ತೆ ನಮ್ದು ಮಂಗಳೂರಲ್ಲಿ ಆಡಿದ್ದೆ. ಈ ತರ ಫಿಡೆ ಟೂರ್ನಮೆಂಟ್ಸ್ ಗಳನ್ನ ತುಂಬಾ ಆಡಿದ್ದೆ. ಮಿನಿಮಮ್ ಅಂತ ಹೇಳಿದ್ರೆ ಒಂದು 50 ಟೂರ್ನಮೆಂಟ್ಸ್ ಗಳನ್ನ ಆಡಿದ್ದೀನಿ ಇವಾಗ. ಫಿಡೆ ರೇಟಿಂಗ್ ಬಗ್ಗೆ ಕೇಳ್ಬೋದಾ? ಫಿಡೆ ರೇಟೆಡ್ ಟೂರ್ನಮೆಂಟ್ ಅಂತ ಹೇಳಿದ್ರೆ ನಮಗದು ಇಂಟರ್ನ್ಯಾಷನಲ್ ರೇಟಿಂಗ್ ಸಿಗುವಂತದ್ದು. ನಾವಿವಾಗ ಅಲ್ಲಿ ಫಿಡೆ ರೇಟೆಡ್ ಪ್ಲೇಯರ್ಸ್ ಇರ್ತಾರೆ, ನಾವು ಅವ್ರ ಜೊತೆ ವಿನ್ ಆಗ್ಬೇಕಾಗತ್ತೆ. ಅವ್ರ ಜೊತೆ ವಿನ್ ಆದ್ರೆ ಅವರಲ್ಲಿ ನಾವು 1.5 ಪಾಯಿಂಟ್ ಮಾಡ್ಬೇಕು. ರೇಟೆಡ್ ಅವ್ರ ಜೊತೆ ಮಾತ್ರ. ಸೊ 1.5 ಪಾಯಿಂಟ್ ಮಾಡ್ಬೇಕು. ಅನ್ರೇಟೆಡ್ ಅವ್ರ ಜೊತೆ ನಾವು ಪಾಯಿಂಟ್ಸ್ ಮಾಡಿದ್ರು ಕೂಡ ಅಲ್ಲಿ ಕೌಂಟ್ ಆಗೋದಿಲ್ಲ. ಸೊ ನಾವು ಯಾವಾಗ 1.5 ಪಾಯಿಂಟ್ ಮಾಡ್ತೀವಿ ಅವಾಗ ನಮಗೆ ರೇಟೆಡ್ ಸಿಗುತ್ತೆ ಸರ್. ನೀವು ಮಾಡಿದ್ರ ಫಿಡೆ ರೇಟಿಂಗ್? ಫಿಡೆ ಟೂರ್ನಮೆಂಟ್ ಆಡಿದ್ದೀನಿ, ಬಟ್ ನಾನು ರೇಟಿಂಗ್ ನನಗೆ ಸಿಕ್ಕಿಲ್ಲ. ನಾವು ಡಿಗ್ರಿಗೆ ಹೋಗ್ತಾ ಇರ್ಬೇಕಾದ್ರೆ 3 years ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಅದಾದ್ಮೇಲೆ ಕೊರೋನಾ ಬಂದ್ಬಿಡ್ತು. ಸೊ ಹಾಗಾಗಿ ಟೂರ್ನಮೆಂಟ್ಸ್ ಗಳನ್ನೆಲ್ಲ ಯಾವ್ದು ಮಾಡಿಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ಎಫೆಕ್ಟ್ ಆಗ್ಬಿಡ್ತು. ಹಾಗೆ ನೀವು ಒಂದು ಕಾಲೇಜ್ ದಿನಗಳಲ್ಲಿ ಚೆಸ್ ಅನ್ನ ಕಲ್ತ್ರಿ, ಆದರೆ ಕಾಲೇಜ್ ಮುಗಿದ ಮೇಲೆ ಮತ್ತೆ ನಿಮಗೆ ಟೂರ್ನಮೆಂಟ್ ಅವಕಾಶ ಸಿಗಲಿಲ್ಲ. ಈಗ ಚೆಸ್ ಅನ್ನ ಹೇಳಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರಿ. ಈಗ ನೋಡೋದಾದ್ರೆ
ಈ ಒಂದು ಜನರೇಷನ್ ಹೇಗಿದೆ ಚೆಸ್ ನಂತರ? ಇವಾಗ ನಾವು ಬೇರೆ ಬೇರೆ ತಂತ್ರಜ್ಞಾನಗಳು ಬಂದಿದೆ, ಮೊಬೈಲ್ ಕೂಡ ಚೆಸ್ಸನ್ನು ಆಡುವಂಥ ಒಂದು ಸೌಲಭ್ಯಗಳು ಕೂಡ ಇದೆ. ಹಾಗಾಗಿ ಮಕ್ಕಳು ಬೇಗ ಕಲಿತಿದ್ದಾರಾ ಅಥವಾ ಅದಕ್ಕೂ ಇದಕ್ಕೇನಾದರೂ ಡಿಫ್ರೆನ್ಸ್ ಇದೆಯಾ? ಮುಂಚೆದು ಮತ್ತೆ ಇವಾಗೂ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾನೇ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಅನ್ನುವಂಥದ್ದು ತುಂಬಾನೇ ಡೆವಲಪ್ ಆಗ್ಬಿಟ್ಟಿದೆ. ಇವಾಗ ಫಾರಿನ್ ಕಂಟ್ರೀಸ್ ಎಲ್ಲ ತುಂಬಾನೇ ಅಪರ್ಚುನಿಟಿ ಸಿಗ್ತಾ ಇದೆ. ಮತ್ತೆ ಈ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಒಂದು ಟ್ರಾವೆಲ್ ಮಾಡ್ಬೇಕಂತ ಇರೋದಿಲ್ಲ, ಮನೇಲೆ ಕುತ್ಕೊಂಡು ಕಲಿಬಹುದು, ಆ ತರ ಮೈಂಡ್ ಸೆಟ್ ಬರುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಕೆಲವರು ಮೈಂಡ್ ಅಲ್ಲಿ ಇರುತ್ತೆ ಆನ್ಲೈನ್ ಕ್ಲಾಸ್, ಸ್ಕೂಲಲ್ಲೂ ಕೂಡ ಆನ್ಲೈನ್ ಕ್ಲಾಸ್ ಕೇಳ್ತಾರೆ, ಕಣ್ಣಿಗೆ ಎಫೆಕ್ಟ್ ಆಗತ್ತೆ, ಮೈಂಡ್ ಡೈವರ್ಟ್ ಆಗತ್ತೆ, ಮೊಬೈಲ್ ಕಡೆನೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಆನ್ಲೈನ್ ಕ್ಲಾಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಅವ್ರು ಏನ್ ಯೂಸ್ ಮಾಡ್ತಾರೆ ಅದನ್ನ ನೋಡೋ ಹಾಗೆ ಇಲ್ಲ, ಬರೀ ಬೋರ್ಡ್ ಅನ್ನು ಓಪನ್ ಮಾಡಿ ಇಟ್ಕೋಬೇಕು, ಆತರ ಬೋರ್ಡ್ ಅಲ್ಲೇ ನಾವು ಮಾಡ್ತೀವಿ. ಸೊ ಅದು ಒಂದು ಬೆನಿಫಿಟ್ ಇದೆ. ಕೆಲವೊಂದು ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ರೆ ಅವರು ಸ್ಕ್ರೀನ್ ನೋಡ್ಬೇಕು ಆ ತರ ಹೇಳ್ತಾರೆ. ಬಟ್ ನಮ್ಮಲ್ಲಿ ನಾವು ಈ ತರ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರಿಗೆ ಇವಾಗ್ಲೇ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಈ ತರ ಮೊಬೈಲ್ ನೋಡೋದ್ರಿಂದ ಅವ್ರ ಕಣ್ಣು ಎಫೆಕ್ಟ್ ಆಗುತ್ತೆ. ಅದರ ದೃಷ್ಟಿಯಿಂದ ನಾವು ಚೆಸ್ ಬೋರ್ಡ್ ಅಲ್ಲೇ ಮಾಡ್ಬೇಕು ಅಂತ ಹೇಳ್ತೀವಿ. ಚೆಸ್ ನಮ್ಮ ಬುದ್ಧಿವಂತಿಕೆಗೆ ಕೆಲಸ ಕೊಡುವಂತಹ ಒಂದು ಆಟ. ಮತ್ತು ಕೆಲವರು ಹೇಳ್ತಾರೆ ಇದರ ಚೆಸ್ ಆಡೋದ್ರಿಂದ ಅದರಲ್ಲಿ ತುಂಬ ಹೆಚ್ಚು ನಾವು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಮಗೆ ವೈಯಕ್ತಿಕವಾಗಿ ಕೂಡ ಬಹಳಷ್ಟು ಲಾಭಗಳಿದೆ ಅಂತ ಹೇಳಿ, ಏನಂತೀರಿ? ಇದು ಮೈನ್ ಆಗಿ ಬಂದ್ಬಿಟ್ಟು ನಮ್ಗೆ ಮೆಮೊರಿ ಪವರ್ ನಿಜವಾಗ್ಲೂ ಇಂಪ್ರೂವ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇವಾಗ ಚಿಕ್ಕ ಮಕ್ಕಳಲ್ಲಿ ಕೆಲವೊಂದು ಮಕ್ಳಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಕೆಲವೊಂದು ಆಕ್ಟಿವಿಟೀಸ್ ಇರ್ತದೆ, ಬಟ್ ಅವರು ಅದು ಹೇಗೆ ಇನ್ವಾಲ್ವ್ ಆಗ್ಬೇಕು ಮತ್ತೆ ಅದರಲ್ಲಿ ಕ್ರಿಯೇಟಿವಿಟಿಯನ್ನ ಹೇಗೆ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಚೆಸ್ ಆಡೋದ್ರಿಂದ ಅದು ಹೇಗೆ ಬೆನಿಫಿಟ್ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲೇ 1 ಮಂತ್ ಆದ್ಮೇಲೆ ಏನು ಇಂಪ್ರೂವ್ಮೆಂಟ್ ಇಲ್ಲಲ್ಲ ಅಂತ ಹೇಳಿ. ಸೊ ಯಾವಾಗ ಸ್ಟೂಡೆಂಟ್ ಅನ್ನುವಂಥದ್ದು 100% ಆಗಿ ಕುತ್ಕೊಂಡು ಕಾನ್ಸಂಟ್ರೇಷನ್ ಇಂದ ಚೆಸ್ ಗೇಮ್ ಆಡ್ತಾರೋ ಆಗ ಮಾತ್ರ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದು. ಇವಾಗ ನಾವು ಹೇಳ್ತೀವಿ ಫಸ್ಟ್ ಕ್ಲಾಸ್ ಅಲ್ಲಿ ನಾವೆಲ್ಲ ಹೇಳ್ಕೊಡ್ತೀವಿ, ಪೀಸಸ್ ನೇಮ್ ಗಳನ್ನ ಎಲ್ಲ ಹೇಳ್ಕೊಡ್ತೀವಿ. ಪೀಸಸ್ ನೇಮ್ ಗಳನ್ನೆಲ್ಲ ನೋಡ್ಕೊಂಡ್ ಬಿಟ್ರೆ ಆಗೋದಿಲ್ಲ. ಗೇಮ್ ಆಡ್ಬೇಕು, ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಆ ಗೇಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನಮಗೆ ಚೆಸ್ ಅಲ್ಲಿ ಯಾವ ತರ ಅಂತ ಹೇಳಿದ್ರೆ, ಫಸ್ಟ್ ಈಗ ನಾವೇನ್ ಮೂವ್ ಮಾಡ್ತೀವಿ ಆ ಮೂವ್ ಇಂದ ಲಾಸ್ಟ್ ಮೂವ್ ವರೆಗೂ ಮತ್ತೆ ಪುನಃ ನಾವು ವಿದೌಟ್ ನೊಟೇಷನ್ ಹೇಳ್ತೀವಲ್ವಾ, ವಿದೌಟ್ ನೊಟೇಷನ್ ನಮ್ಗೆ ಹೇಳೋದಕ್ಕಾಗತ್ತೆ. ಆ ತರ ಮೆಮೊರಿ ಪವರ್ ಇರುತ್ತೆ. ಫಸ್ಟ್ ಇಂದ ಲಾಸ್ಟ್ ವರೆಗೂ ಏನೆಲ್ಲಾ ಮೂವ್ ಮಾಡಿದೀವಿ, 50 ಮೂವ್ಸ್ ಇರ್ಬೋದು, 100 ಮೂವ್ಸ್ ಇರ್ಬೋದು, ಅದನ್ನ ಹೇಳುವಂತ ಕೆಪಾಸಿಟಿ ಯಾವಾಗ ಬರುತ್ತೆ ಆವಾಗ ಮಾತ್ರ ಮೆಮೊರಿ ಪವರ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಅರ್ಥ. ಈಗ ಚೆಸ್ ಟೂರ್ನಮೆಂಟ್ ತಗೊಳ್ಳೋದಾದ್ರೆ ಅದರಲ್ಲಿ ಬಹಳಷ್ಟು ತರದ ಆಟಗಳಿದೆ. ರ್ಯಾಪಿಡ್ ಚೆಸ್ ಇದೆ ಅಥವಾ ಟೈಮರ್ ಇದೆ, ಏನೇನು ಡಿಫ್ರೆನ್ಸ್ ಇದೆ ಅಂತ ಹೇಳಿ? ಡಿಫ್ರೆನ್ಸ್ ಬಂದ್ಬಿಟ್ಟು ಟೈಮರ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಟೈಮರ್ ಕೊಟ್ಟಿರ್ತಾರೆ. ಸೊ ಬ್ಲಿಡ್ಸ್ ಅಂತ ಹೇಳಿದ್ರೆ ನಾರ್ಮಲಿ 3 minutes 5 minutes ಈ ತರ ಬರುತ್ತೆ. ರ್ಯಾಪಿಡ್ ಅಂತ ಹೇಳಿದ್ರೆ 10 minutes 15 minutes ಪ್ಲಸ್ ಇನ್ಕ್ರಿಮೆಂಟ್ ಇರುತ್ತೆ. ಕ್ಲಾಸಿಕ್ ಟೂರ್ನಮೆಂಟ್ ಅಂತ ಬರುತ್ತೆ. ಫಿಡೆ ಟೂರ್ನಮೆಂಟ್ ರ್ಯಾಪಿಡ್ ಅಲ್ಲೂ ಬರುತ್ತೆ, ಬ್ಲಿಡ್ಸ್ ಅಲ್ಲೂ ಬರುತ್ತೆ, ಮತ್ತೆ ಹಾಗೆ ಕ್ಲಾಸಿಕ್ ಅಲ್ಲೂ ಬರುತ್ತೆ. ಅದೇ ಬೆಸ್ಟ್ ಹೇಳೋದು ಕ್ಲಾಸಿಕ್ ಟೂರ್ನಮೆಂಟ್ ಫಿಡೆದು ಚೆನ್ನಾಗಿರುತ್ತೆ. ಅದು ಯಾಕಂತ ಹೇಳಿದ್ರೆ 1 hour ಇರುತ್ತೆ, ಮತ್ತೆ ಇನ್ನೊಂದು 1.5 hour ಇರುತ್ತೆ, ಪ್ಲಸ್ ಇನ್ಕ್ರಿಮೆಂಟ್ ಇರುತ್ತೆ. ನೀವು ಹೆಚ್ಚಾಗಿ ಇಷ್ಟಪಡುವಂತಹ ಆಟದ ಪ್ರಕಾರ ಯಾವುದು ಅದರಲ್ಲಿ? ನನಗೆ ಕ್ಲಾಸಿಕ್ ಗೇಮೇ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ರ್ಯಾಪಿಡ್ ಅಲ್ಲಿ ನಾವು ಒಂದು ಮಿನಿಮಮ್ ಟೈಮಿಂಗ್ ಇರೋದ್ರಿಂದ ಒಂದು 15 ಅಂತ ಹೇಳಿದ್ರೆ ತುಂಬಾನೇ ಕ್ಯಾಲ್ಕುಲೇಷನ್ ಹಾಕೋದಕ್ಕಾಗೋದಿಲ್ಲ, ಕಡಿಮೆ ಕ್ಯಾಲ್ಕುಲೇಷನ್ ಅಲ್ಲಿ ಮುಗಿದೋಗುತ್ತೆ. ಸೊ ಹಾಗಾಗಿ ಒಂದೆಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ನಾವು ರಿಕವರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಟೈಮ್ ಬೇಕಾಗುತ್ತೆ, ಥಿಂಕಿಂಗ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಕ್ಲಾಸಿಕ್ ಅಲ್ಲಿ ಅದೇ ಚೆನ್ನಾಗಾಗತ್ತೆ ಅಂತ. ಬ್ಯಾಡ್ ಮೂವ್ಸ್ ಗಳನ್ನೆಲ್ಲ ಕಡಿಮೆ ಮಾಡಬಹುದು. ನೀವು ಚೆಸ್ ಆಟವನ್ನ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೂಡ ಆಡಿದ್ರಿ. ಅದಾದ್ಮೇಲೆ ಈಗ ಹೇಳ್ತಾ ಇದ್ರಿ ಓಪನ್ ಟೂರ್ನಮೆಂಟ್ಗಳಿಗೆ ಹೋಗ್ತಾ ಇದ್ರಿ ಅಂತ ಹೇಳಿ. ಈ ಒಂದು ಟೂರ್ನಮೆಂಟ್ಗಳಲ್ಲಿ ಅಥವಾ ಬೇರೆ ಬೇರೆ ಪಂದ್ಯಾಟಗಳಲ್ಲಿ ನೀವು ನೆನೆಸ್ಕೊಳ್ಳೋದಾದ್ರೆ ನಿಮಗೆ ಅತಿ ಹೆಚ್ಚು ನೆನಪಿಗೆ ಬರುವಂತದ್ದು ಮತ್ತೆ ನಿಮಗೆ ಹೆಚ್ಚು ಸಂತೋಷ ಕೊಟ್ಟ ಟೂರ್ನಮೆಂಟ್ ಯಾವುದು? ನನಗೆ ಫಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಎಲ್ಲಾ ಟೂರ್ನಮೆಂಟ್ಗಳು ನಾನು ಮೇನ್ ಆಗಿ ಆಡಿರೋಂಥದ್ದು. ಯಾಕಂತ ಹೇಳಿದ್ರೆ ಇಂಟರ್ ಕಾಲೇಜು ಟೂರ್ನಮೆಂಟ್ ಅನ್ನುವಂಥದ್ದು ನಮಗೆ ಆಕ್ಚುಲಿ ಮೇನ್ ಆಗುತ್ತೆ. ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಈಗ ಹೈಸ್ಕೂಲ್ ಪ್ರೈಮರಿಯಲ್ಲಿ ಗವರ್ಮೆಂಟ್ ಇಂದ SGSC ಟೂರ್ನಮೆಂಟ್ಸ್ ಎಲ್ಲ ಆಡ್ತಾರೆ. ಇವಾಗ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಮತ್ತೆ ಹಾಗೆ ಅಲ್ಲಿಂದ ಸೆಲೆಕ್ಟ್ ಆದ್ರು ಸ್ಟೇಟ್ಗೆ, ಸ್ಟೇಟ್ ಇಂದ ನ್ಯಾಷನಲ್ ಈ ತರ ಮಾಡ್ತಾರೆ. ಸೊ ನಮಗೆ ಕೂಡ ಯೂನಿವರ್ಸಿಟಿ ಲೆವೆಲ್ ಇಂದ ನಮಗೆ ಅದೇ ಮೇನ್ ಟೂರ್ನಮೆಂಟ್ ಆಗುತ್ತೆ. ಎಲ್ಲಾ ಟೂರ್ನಮೆಂಟ್ಗಳು ನನಗೆ ನೆನಪಿದೆ, ಅಂದ್ರೆ ಗುಡ್ ಮೆಮೊರೀಸ್. ಅದೇ ನಾನು ಪುತ್ತೂರಲ್ಲಿ ಒಂದು ಟೂರ್ನಮೆಂಟ್ ಆಡಿದ್ದೆ, ಮಾನ್ಸೂನ್ ಟೂರ್ನಮೆಂಟ್ ಅಂತ, ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ. ಅದನ್ನ ನಾವು ಈ ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಗಿಂತ ಮುಂಚೆನೆ ಮಾಡ್ತಾರೆ, ಮಾನ್ಸೂನ್ ಸೀಸನ್ ಅಲ್ಲಿ ಮಾಡ್ತಾರೆ ಅವರು. ಸೊ ಆ
ಒಂದು ಟೂರ್ನಮೆಂಟ್ ನಾನು ತುಂಬಾನೇ ನೆನ್ಪಿಟ್ಕೋಬೇಕು. ಯಾಕಂತ ಹೇಳಿದ್ರೆ ನಾನು ಫಸ್ಟ್ ಇಯರ್ ಟೂರ್ನಮೆಂಟ್ ಆಡಿದೆ, ನನ್ಗೆ ಅಲ್ಲಿ 9 ರೌಂಡ್ಸ್ ಅಲ್ಲಿ 4 ಪಾಯಿಂಟ್ಸ್ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಇಯರ್ ಟೂರ್ನಮೆಂಟ್ ಆಡಿದೆ, 9 ರೌಂಡ್ಸ್ ಅಲ್ಲಿ 5 ಪಾಯಿಂಟ್ಸ್ ಆಯ್ತು. ಆಗ್ಲೂ ಕೂಡ ನನಗೆ ಪ್ರೈಸ್ ಸಿಗುವಂತ ಮೂವ್ಮೆಂಟ್ ಇತ್ತು, ಬಟ್ ಸಿಕ್ಕಿಲ್ಲ ಆ ಟೈಮ್ ಅಲ್ಲಿ. ನೆಕ್ಸ್ಟ್ ನನ್ನ ಫೈನಲ್ ಇಯರ್ ಅಲ್ಲಿ ನಾನು ಈ ವರ್ಷ ಏನೇ ಆದ್ರೂ ಕೂಡ ನಾನೊಂದು ಟ್ರೋಫಿ ಹೊಡಿಲೇಬೇಕು ಅಂತ ಹೋಗಿದ್ದೆ. ಆ ಟೈಮ್ ಅಲ್ಲಿ ನನಗೆ ವುಮೆನ್ಸ್ ಅಲ್ಲಿ ಫಸ್ಟ್ ಪ್ರೈಸ್ ಸಿಕ್ತು, ಚಾಂಪಿಯನ್ ಆದೆ. ಸೊ ಅದೇ ಖುಷಿ ಆಗುವಂತ ವಿಷಯ. ಅಂತೂ ಛಲ ಬಿಡದೆ 3ನೇ ವರ್ಷದಲ್ಲಿ ಪ್ರೈಸ್ ಅನ್ನು ತಗೊಂಡ್ರಿ. ಹೌದು. ಚೆಸ್ ಆಟದಲ್ಲಿ ನಿಮ್ಮ ಒಂದು ಗುರಿ ಏನಿದೆ? ಯಾವ ಮಟ್ಟದಲ್ಲಿ ನೀವು ಆಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಿ? ನಾನಿವಾಗ ಕೋಚಿಂಗ್ ಫೀಲ್ಡಿಗೆ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಸ್ಕೂಲ್ ಇರ್ಬೋದು, ಇದನ್ನೆಲ್ಲ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೊಂಡು ಮತ್ತೆ ನಾನು ಇವಾಗ ಚೆಸ್ ಟೂರ್ನಮೆಂಟ್ ಆಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಚೆಸ್ ಆಡುವಾಗ ನಮಗೆ ಕೆಲವು ಮೂಮೆಂಟ್ಸ್ಗಳಿರುತ್ತೆ. ಅಂದರೆ ಹೇಗಂತಂದರೆ ಕೆಲವೊಂದು ಪ್ರೀಫಿಕ್ಸ್ಡ್ ಆಗಿರುತ್ತೆ, ನಾನು ಈ ಮೂಮೆಂಟ್ ಮಾಡಿದ್ರೆ ಈ ರೀತಿಯೇ ಹೋಗಿ ಮುಗಿಸ್ತೀನಿ ಅಂತೇಳಿ. ಅಥವಾ ಅದಕ್ಕೆ ಸರಿಯಾಗಿ ಎದುರಾಳಿ ಕೂಡ ನೀವು ಪಾನನ ನಡೆಸ್ತಾ ಇದ್ದರೆ ಅವ್ರನ್ನ ಕನ್ಫ್ಯೂಸ್ ಮಾಡಿ ಮೂವ್ ಮಾಡ್ತೀರಾ, ಅಥವಾ ಅದರ ತಕ್ಕನಾಗಿ ಹೋಗಿ ನೇರವಾಗಿ ಯುದ್ಧಕ್ಕೆ ಹೋಗ್ತೀರಾ? ಹೇಗೆ? ಕನ್ಫ್ಯೂಷನ್ ಮಾಡ್ಲೇಬೇಕಾಗತ್ತೆ. ಡೈರೆಕ್ಟ್ ಆಗಿ ಹೋಗ್ಬಿಟ್ರೆ ಅವರಿಗೂ ಗೊತ್ತಾಗತ್ತೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ನಾವು ಕೆಲವೊಂದು ರಾಂಗ್ ವೇಲಿ ಹೋಗೋದು ಅಂತ ಹೇಳ್ತಾರೆ. ಸೊ ಆತರ ರಾಂಗ್ ವೇಲಿ ಹೋಗ್ಬಿಟ್ಟು ಚೆಕ್ ಮೇಟ್ ಮಾಡೋದು ನನ್ನ ಪ್ಲಾನಿಂಗು. ಕೆಲವೊಂದ್ಸಲಿ ಆ ರಾಂಗ್ ವೇ ನಮ್ಗೂ ರಾಂಗ್ ಆಗಬಹುದು. ರಾಂಗ್ ಆಗ್ಬಹುದು ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಹಾಕ್ತಿವಿ. ರಾಂಗ್ ವೇ ಅಂತ ಹೇಳಿದ್ರೆ ನಮಗದು ರಾಂಗ್ ವೇ ಆಗಿರೋದಿಲ್ಲ. ಇವಾಗ ಏನು ಅಂತ ಹೇಳಿದ್ರೆ ಒಂದು ಪೀಸನ್ನ ಕೊಡೋದು, ಪೀಸನ್ನ ಅವ್ರು ಕ್ಯಾಪ್ಚರ್ ಮಾಡ್ಬಿಟ್ರೆ ಅದು ಚೆಕ್ ಮೇಟ್ ಆಗುತ್ತೆ ನೆಕ್ಸ್ಟ್ ಪೊಸಿಷನ್, ಆ ತರ. ಸೊ ರಾಂಗ್ ವೇ ಅಂತ ಹೇಳಿ ಅವ್ರು ಅನ್ಕೊಳ್ತಾರೆ, ಇವಾಗ ಏನಿದು ಫ್ರೀಯಾಗಿ ಪೀಸ್ ಕೊಟ್ಬಿಟ್ಟಿದ್ದಲ್ಲ ಇವರು ಅಂತ ಹಾಗ ಅನ್ಕೊಳ್ತಾರೆ ಅವರು. ಬಟ್ ನಾವು ಅಲ್ಲಿ ಪೀಸ್ ಕೊಡ್ತಾ ಇಲ್ಲ, ನಾವು ಚೆಕ್ ಮೇಟಿಗೆ ಮಾಡ್ತಾ ಇದ್ದೀವಿ. ಉಡುಪಿಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿ ಚೆಸ್ ಅನ್ನ ಒಂದು ಕಡೆ ಹಾಡಿಸ್ತಾ ಇದ್ದೀರಿ ಅಂತೇಳಿ. ಕೊಡಗಿನಲ್ಲಿ ನೋಡೋದಾದ್ರೆ ಚೆಸ್ ಕ್ರೀಡೆಗೆ ಹೇಗಿದೆ ಒಲವು? ವಿದ್ಯಾರ್ಥಿಗಳು ನೀವು ಹೇಳಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರಾ ಅಥವಾ ಹಿಂದೆಟ್ಟಾಗ್ತಿದ್ದಾರಾ? ಫಸ್ಟ್ ನಾನು ತುಂಬಾ ಕಡೆ ಸರ್ಚ್ ಮಾಡಿದೆ ಚೆಸ್ ಕ್ಲಾಸ್ ಬಗ್ಗೆ. ನಾನು ನೋಡಿರೋ ಹಾಗೆ ಮಡಿಕೇರಿಯಲ್ಲಿ ಇಲ್ಲಿ ಚೆಸ್ ಕ್ಲಾಸ್ ಇಲ್ಲ ಅಂತ ಹೇಳಿ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಅದಾದ್ಮೇಲೆ ನಾನು ಅನ್ಕೊಂಡೆ ಇಲ್ಲಿ ಮಡಿಕೇರಿಯಲ್ಲಿ ಚೆಸ್ ಕ್ಲಾಸ್ ಮಾಡಿದ್ರೆ ಎಷ್ಟೋ ಮಕ್ಕಳಿಗೆ ಒಂದು ಬೆನಿಫಿಟ್ ಆಗ್ಬೋದು ಅಂತ ನಾನು ಅನ್ಕೊಂಡೆ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ನಾನು ಚೆಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಕೆಲವೊಂದು ಟೂರ್ನಮೆಂಟ್ಗಳಾಯ್ತು. ಟೂರ್ನಮೆಂಟ್ ಅಲ್ಲಿ ಕೆಲವೊಂದು ಮಕ್ಕಳು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಕೆಲವರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ರೀಸನ್ ಏನು ಕೇಳಿದಾಗ ಗೊತ್ತಿದೆ, ಆಡೋದಕ್ಕೆ ಗೊತ್ತಿದೆ, ಬಟ್ ಪ್ರೈಸಸ್ ಅವ್ರು ತಗೊಳ್ತಾರೆ, ನಾವು ಆಡಿ ಏನು ಯೂಸ್ ಇದೆ, ಆ ತರ ಕೆಲವೊಂದು ಮಕ್ಕಳಲ್ಲಿ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಮತ್ತೆ ಹಾಗೆ ಚೆಸ್ ಕ್ಲಾಸ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ತುಂಬಾನೇ ಮಕ್ಕಳು ಜಾಯ್ನ್ ಆಗಿದ್ದಾರೆ, ಪರವಾಗಿಲ್ಲ. ಬಟ್ ಆದ್ರೂ ಕೂಡ ಈ ಚೆಸ್ ಅನ್ನುವಂಥದ್ದು ಮಡಿಕೇರಿಯಲ್ಲಿ ಹೇಳಿದ್ರೆ ಡೆವಲಪ್ಮೆಂಟ್ ಸ್ವಲ್ಪನೇ ಕಡಿಮೆನೇ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮೊದ್ಲು ಚೆಸ್ ಕ್ಲಾಸ್ ಇತ್ತು ಇಲ್ಲ ಗೊತ್ತಿಲ್ಲ, ಚೆಸ್ ಕ್ಲಾಸ್ ನಾವು ಮಾಡಿದ್ಮೇಲೆ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ನಾನಿಲ್ಲಿ ಬಂದ ಮೇಲೆ 3 ಟೂರ್ನಮೆಂಟ್ ಆಗಿದೆ, ಅದಕ್ಕಿಂತ ಮುಂಚೆ ಈ ಟೂರ್ನಮೆಂಟ್ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತೆ ನಾನು ಇಲ್ಲಿ ಒಬ್ರ ಹತ್ರ ಕೇಳಿದಾಗ ಇಲ್ಲಿ ಹೇಳಿದವರು 15-20 ಇಯರ್ಸ್ ಬ್ಯಾಕ್ ನಾವು ಟೂರ್ನಮೆಂಟ್ ಮಾಡ್ತಾ ಇದ್ವಿ, ಅದಾದ್ಮೇಲೆ ಟೂರ್ನಮೆಂಟೇ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ಕೊಳ್ತೀನಿ, ಅದು ಫುಲ್ ಆಗಿಲ್ಲ, ಆಗ್ತಾ ಇದೆ. ಇಲ್ಲಿಗೆ ಬಂದು ಚೆಸ್ ಅನ್ನ ಇಲ್ಲಿ ಪಸರಿಸುವಂತ ಒಂದು ಆಶಯವನ್ನ ಇಟ್ಕೊಂಡಿದ್ರಿ, ಹಾಗೆ ಅದರತ್ತ ಪಯಣವನ್ನು ಕೂಡ ಶುರು ಮಾಡಿದಿರಿ. ನಿಮ್ಮ ಈ ಒಂದು ಪಯಣ ಶುಭಕರವಾಗಿರಲಿ. ಇನ್ನಷ್ಟು ಕೊಡಗಿನಲ್ಲಿ ಚೆಸ್ ಕ್ರೀಡಾಪಟುಗಳು ಬರಲಿ, ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಕಾವ್ಯ ಅವರೇ, ಈಗ ಒಂದು ವಿದ್ಯಾರ್ಥಿ ಅಥವಾ ಒಬ್ಬ ಯಾರಾದ್ರೂ ಚೆಸ್ನಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಮನಸ್ಸಿದ್ರೆ ಆತನಿಗೆ ಏನು ಕಿವಿ ಮಾತನ್ನ ಹೇಳಿಕೆ ಬಯಸ್ತೀರಿ? ಚೆಸ್ ಅಲ್ಲಿ ಹೇಳೋದಾದ್ರೆ ಬೇರೆ ಎಲ್ಲಾ ಗೇಮಿಗೂ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲಾ ಗೇಮ್ ಅನ್ನುವಂಥದ್ದು ನಮ್ಮ ಫಿಸಿಕಲ್ ಫಿಟ್ನೆಸ್ ಆಗಿರುತ್ತೆ. ಇವಾಗ ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ಬೇರೆ ಯಾವುದೇ ಗೇಮ್ ಆದ್ರೂ ಕೂಡ ನಮಗೊಂದು 40 ಇಯರ್ಸ್ 45 ಇಯರ್ಸ್ ಏಜ್ ಲಿಮಿಟ್ ಇರುತ್ತೆ. ಅಲ್ಲಿವರೆಗೆ ಆಡ್ತಾರೆ, ಮತ್ತೆ ಆಮೇಲೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ, ಆಡೋದಕ್ಕಾಗೋದಿಲ್ಲ ಅಂತ ಹೇಳಿ. ಚೆಸ್ ಅನ್ನುವಂಥದ್ದು ಹಾಗಲ್ಲ. ಚೆಸ್ ಅನ್ನುವಂಥದ್ದು ನೀವು ಹೇಳ್ತಿದ್ರಿ ಫಿಡೆ ಟೂರ್ನಮೆಂಟ್ ಏನು ಅಂತ, ಆ ಫಿಡೆ ಟೂರ್ನಮೆಂಟ್ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಫಿಡೆ ಟೂರ್ನಮೆಂಟ್ ಅಲ್ಲಿ ಎಷ್ಟು ಜನ ಓಲ್ಡೆಸ್ಟ್ ಪ್ಲೇಯರ್ಸ್ ಬರ್ತಾರೆ ಅಂತ ಹೇಳಿದ್ರೆ 80+ ಎಲ್ಲ ಬರ್ತಾರೆ, 60+ ಎಲ್ಲ ಬರ್ತಾರೆ. ಅವರನ್ನೆಲ್ಲ ನೋಡಿ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಏಜ್ ಆದ್ರೂ ಕೂಡ ಬರ್ತಾರಲ್ಲ ಇವರು ಅಂತ. ಅವರು ಹಾಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ. ಬಟ್ 40-45 ಏಜ್ ಅಲ್ಲಿರುವ ಗೇಮ್ ಅನ್ನುವಂಥದ್ದು ಸ್ವಲ್ಪ ಡೌನ್ ಆಗಿರುತ್ತೆ ಅವರದ್ದು. ಅಂತ ಹೇಳಿದ್ರೆ ಓಲ್ಡ್ ಆಗಿರೋದ್ರಿಂದ ಸ್ವಲ್ಪ ಡೌನ್ ಆಗಿರುತ್ತೆ. ಸೊ ಹಾಗಾಗಿ ಚೆಸ್ ಅನ್ನುವಂಥದ್ದು ಸಾಯೋವರೆಗೂ ಆಡ್ಬೋದು ಅಂತ ಹೇಳ್ಬೋದು ಸರ್. ಸಂತೋಷ ಕಾವ್ಯ ಅವರೇ, ಇದುವರೆಗೆ ನಿಮ್ಮ ಚೆಸ್ ಕ್ರೀಡಾ ಜೀವನದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಹಾಗೆ ಆಟದ ಜೊತೆಗೆ ನೀವು ಕೋಚ್ ಆಗಿ ಕೂಡ ಒಂದಷ್ಟು ವಿದ್ಯಾರ್ಥಿಗಳಿಗೆ ಕಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಹಾಗೆ ಅದಕ್ಕೆ ಶುಭವಾಗ್ಲಿ ಅಂತ ಸಂದರ್ಭದಲ್ಲಿ ಹಾರೈಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.